ಏನಪ್ಪ ಹುಡುಗಿ ಸಾಟ ಇದ್ದಂಗ ಕಂಪನಿ ಪಾಠ ಏನಪ್ಪ ಹುಡುಗಿ ಸಾಟ ಇದ್ದಂಗ ಕಂಪನಿ ಪಾಠ ಬಾಳ ಬಿಟ್ಟ ಬರ್ತೀಯಾಕ ಬಿಟ್ಟ ಅಳತೀಯಾಕ ಬಾಳ ಬಿಟ್ಟ ಬರ್ತೀಯಾಕ ಬಿಟ್ಟ ಅಳತೀಯಾಕ ಒಳ್ಳೆ ಒಗತಾನ ಜಗಳ ಹತ್ತು ಬ್ಯಾಡ ದಾಸಿನ ಪ್ರೀತಿ ದಾಸಿಲ್ಲದ ಬಾಲ್ಯ ರತ್ನ ಯಾಕೆ ತಡ ಮಾಡ್ತಿ ಒಟ್ಟು ಹೋಗತ್ತೆ ಬರ್ತತೆ ನನಗ ಲಗ್ನ ರಾಕಿ ಇಲ್ವ ಅಲ್ಲೇ ನಾನು ಯಾಕೆ ಅವಸರ ಮಾಡ್ತಿದಿ ಅವಸರವೇ ಅಪಘಾತಕ್ಕೆ ಕಾರಣ ಗೊತ್ತಿಲ್ಲನ ಇವತ್ತು ಏನಾರ ಯಾಕೆ ಹೋಗೋದಕ್ಕೆ ಲಗ್ನ ಆಗಿ ಏನು ಹುಚ್ಚು ಹುಡುಗಿ ಐತ್ಲಿ ಇದ ಹಿಂಗೆ ಅನ್ಕೋತ ಕೂತ ನಮ್ಮ ತಲೆ ತುಪ್ಪಳ ಬೆಳಗಾಗಿ ಹೋಗು ಅದಕ್ಕೆ ಹೇಳ್ಯಾರ ನಮ್ಮ ಮುಂದೆ ಕೂತ ಹಿರಿಯರ ಗಾಳಿ ಬಿಟ್ಟಾಗ ತೂರ್ಕೋಬೇಕಂತ ಗಾದಿ ಮಾತಾಡ ಕೇಳಿ ಇಲ್ಲ ನೀನು ತಾಳಿದವನು ಬಾಳಿಯನು ಏನು ಉಂಡು ಮಂದಿಗೆ ಕುಂಕುದ್ರದಾಗತ್ತಾನ ಇವತ್ತು ಏನಾರ ಯಾಕೆ ಹೋಗೋದಕ್ಕೆ ಲಗ್ನ ಆಗಿ ಬಿಡೋಣ ದಂಧೆಲಿ ಲಗ್ನ ಆಗೋದು ಬೇಡ ಏನ ಮಂದಿಗೆ ಅಂಜೋದು ಬೇಡ ಕಂಡವ್ರಿಗೆ ಯಾಕೆ ಅನಿಸ್ತಲಿ ತಾಳಿ ಹೇಳಿನಿ ಅಕ್ಕಿ ಕಾಳು ಹೇಳಿನಿ ಸೀರೆ ಹೇಳಿನಿ ಊದಾಕ್ ಹೇಳಿನಿ ಬಾರ್ಸಾಕ್ ಹೇಳಿನಿ ಕತ್ತಿಗತ್ತೆ ಕುಣಿದಾಡಕ್ಕೂ ಹೇಳಿನಿ ಇವನ್ನೆಲ್ಲ ಉಂಡು ಅರಿಸಿ ಹೋಗೋದು ಏನು ಹೋಗೋರಿಗೆ ಕೈ ಮುಗಿದು ಹೋಗೋದು ಕಂಡವ್ರಿಗೆ ಯಾಕೆ ಕೈ ಮುಗಿತಿಲ್ಲ ಹೇ ರತ್ನ ಈ ಮೆಂಬರ್ ಪವರ್ಗೆ ನೀನು ಗೊತ್ತಿಲ್ಲ ಅಂತ ಕಾಣತ್ತ ಬರೀ ಹಲೋ ಅಂದ್ರೆ ಸಾಕ ಚಜ್ಜಿ ಚಪಾತಿ ಹಸಿ ಮೆಣಸಿಕಾಯಿ ಸೀಕರ್ನಿ ಗೊಂಜಾಳ ಬೂಂದೆ ಮತ್ತು ಬದನೆಕಾಯಿ ಸೂಸಲ ಹೆಣ್ಣಾಯಿ ಮೊಸರ ಇದು ಎಲ್ಲ ಮುಗಿದು 3 ತಿಂಗಳದಾಗ ನೀ ಬಸರ ಅಯ್ಯೋ ನನ್ನ ಬಂಡ ಜಗಬಂಡ ಅಲ್ಲ ರತ್ನ ಇದು ಜಗದ ನಿಯಮ ಐತಿ ಖರೆ ಸುಳ್ಳು ನೀನ ಹೇಳ ತಡ್ಕೊರ ಮಾರಾಯ ಅವನವನ ಯಾಕೆ ಅವಸರ ಮಾಡ್ತಿದ್ದಿ ಹೇಳು ಅವನವ್ನ ಎತ್ತು ಏನಾಗೋಕೆ ನಾವು ಇಬ್ರು ಲಗ್ನ ಆಗೇ ಬಿಡೋಣ ಆತ ಹಾ ಆಗೇ ಬಿಡ್ಲತ್ತ ಸಾಕ ಮುಗಿಸ್ಲಿ ನಿನ್ನ ಮಾತುಗಳು ಕೂತ್ರ ಮುಂದೆ ಕೂತು ಬಾಯ ಬಂದಿ ಜೋಲ್ ಹರ ಬಂದಿತ್ತ ಅಂತ ನೀನ್ ಬರ್ದ ಏನ್ ಮಾಡ್ತಾವಲ್ಲ ರತ್ನ ಈ ಮೆಂಬರ್ ಪವರ್ ಹಂಗೈತಿ ಕೇಳಿ ಇಲ್ಲ ನೀ ಬಡವರಿಗೆ ಭಾಗ್ಯದ ಮನಿ ಕಟ್ಟಿಸಿ ಭಾಗ್ಯದ ಜ್ಯೋತಿ ಬೆಳಕು ಕೊಟ್ಟ ಜಲ ಜೀವನದಿಂದ ಮನೆ ಮನೆಗೂ ನೀರು ಕೊಟ್ಟ ಸರ್ಕಾರದಿಂದ ಪುಕೋಟ ಅಕ್ಕಿ ಕೊಟ್ಟ ಗೃಹ ಲಕ್ಷ್ಮಿಯಿಂದ ಖರ್ಚಿಗೆ ಹಣನೂ ಕೊಟ್ಟ ಎಲ್ಲೊಂದು ಜಾತ್ರೆಗೆ ನಾಡು ಸಮಸ್ತ ದೇವರ ದರ್ಶನ ಮಾಡಾಕ ಸಂಗಪ್ಪ ಮಾವ ಟಮ್ಟಮಿ ಕೊಟ್ಟ ಇವ್ರನ್ನೆಲ್ಲ ಚಂದಾಗಿಟ್ಟು ಮಗ ಅದೀನಿ ಹಂಗೈತ್ಲೇ ನನ್ನ ಪವರ್ ನೀ ನನಗೆ ಪುಣ್ಯಕ್ಕೆ ಸಿಕ್ಕಿಲ್ಲ ನನ್ನ ಭಾಗ್ಯದ ಗಂಡ ನನ್ನ ಭಾಗ್ಯಕ್ಕೆ ಸಿಕ್ಕಿ ನೀನು ಇಲ್ಲಿವರೆಗೂ ನಾ ಯಾವುದೋ ತಪ್ಪು ಮಾಡಿ ಕೊಟ್ಟಿಲ್ಲ ದಂಡ ಒಂದು ವೇಳೆ ನಾ ತಪ್ಪು ಮಾಡಿದ್ರ ನನ್ನ ಕೈಲೇ ನಾನ ತಕೋತೀನಿ ನನ್ನ ರುಂಡ ಹಿಂಗೆಲ್ಲ ಮಾತಾಡಿ ನೀ ಯಾಕೆ ಬಡ ಕೆಂಡ ಇದು ಹೊರಪನೆ ಜಾಡಸುಂಬ ಹೊಡಿ ಹೋಲಿ ನಾಟಕ ಮಾಡುವ ಪೋರಿ ಕುಂತಳ ಕುಂತ ಭಾರಿ ಎಬ್ಬಿಸಿ ತೋರಿಸುತ್ತಾಳ ಗಗರಿ ಹುಡುಗರು ಹೋಗ್ಯವ ಹವಾರಿ ಗಣಿ ಜಾತ್ರಿ ಮಾಡುವ ಖಾತ್ರಿ ಬರಬೇಕ ನೀ ರಾತ್ರಿ
ಗಣಿಯ ಜಾತ್ರಿ ಮಾಡುನು ಖಾತ್ರಿ ಬರಬೇಕ ನೀರಾತ್ರಿ ಗಣಿಯ ಜಾತ್ರಿ ಮಾಡುವ ಖಾತ್ರಿ ಬರಬೇಕ ನೀರಾತ್ರಿ ಗಣಿಯ ಜಾತ್ರಿ ಮಾಡುವ ಖಾತ್ರಿ ಬರಬೇಕ ನೀರಾತ್ರಿ ರಾತ್ರಿ ಬೆಳತನ ನಾಟಕ ನಾವು ಮಾಡುನು ಹೈಕಾಸ ರಾತ್ರಿ ಬೆಳತನ ನಾಟಕ ನಾವು ಮಾಡುನು ಹೈಕಾಸ ನಾಟಕ ಮಾಡುವ ಕೋರಿ ಕುಣಿತಳ ದೋಷ ಭಾರಿ ಗೆಲ್ಲೋ ಹುಡುಗಿ ನಾವು ಮಾಡುನು ಹೈಕಾಸ ಗಳತನ ಹುಡುಗಿ ನಾವು ಮಾಡುನು ಹೈಕಾಸ ಹೋಗರು ಈಗರ ಹೊಸ ಮನೆಗೆ ನೀ ಹೋಗಿ ಏನೋ ವ್ಯವಸ್ಥೆ ಮಾಡು ನಾನು ಆಮೇಲೆ ಬರ್ತೀನಿ ನಮ್ಮ ಗೆಳತರ ಕರ್ಕೊಂಡು ಬಾ ಹಂಗಾರ ದೋಸ್ ಬಾ ತಡ ಮಾಡಬೇಡ ತರವಲ್ಲ ತಂಗಿ ನಿನ್ನ ತಂಬೂರಿ ಗುರುವೇ ನಿಮ್ಮ ಪಾದಕ್ಕೆ ಒದ್ದು ಬಿದ್ದೆ ಮ್ಯಾಲ ಕೆಳಗೆ ಗಾಂಡಿ ಬಿಡ್ತೈತಿ ಗುರುಗಳ
ನೀವು ಯಾವ ಮಾಡ್ತಾರ್ರಿ ದೊಡ್ಡ ಮಾಡ್ತಾರ ಗಿಜರ್ ಕಾಂತಿರಲ್ಲ. ನಾವು ಬಾಡಿಗೆ ಮಠದ ಬಡಗಿ ಸ್ವಾಮಿಗಳು ಅಂತ ಕಪ್ಪತ್ತ ಗುಡ್ಡದಲ್ಲಿ 70 ವರ್ಷ ತಪ್ಪಲ ತಿಂದು ತಪಸ್ ಮಾಡಿರೋ ಗಜಮಾ ಸ್ವಾಮಿ ಅಂತ ನಿಮ್ಮಂತ ಹರೇದ ಹುಡುಗಿಯರಿಗೆ ಕಾಲ ಧ್ಯಾನದ ಕತ್ತಿ ಹೇಳ್ಬೇಕಂತ ಯಮಕಾತೆ ಊರಿಲ್ಲಿದ್ದ ಬಂದೇನೆ. ಯವ್ವ ಸ್ವಾಮಿಗಳು ಎಮ್ಮಕಾತೆಯಿಂದ ಬಂದಿರಿ, ಹೋಗ್ರಿ ಬಿಡು ಸ್ವಾಮಿಗಳು. ಸ್ವಲ್ಪ ನನ್ನ ಮದ್ವೆ ವಿಚಾರ ಹೇಳ್ತೀರಿ? ಹೇಳ್ತೀನಿ, ನಿನ್ನ ಮದುವಿದ ಹೇಳ್ತೀನಿ. ಅದರ ಕಂಡೀಷನ್ ಐತಿ ನೋಡಿ. ಏನ್ರಿ ಕಂಡೀಷನ್? 11 ರಾತ್ರಿ ನಮ್ಮ ಮಠಕ್ಕೆ ಬಾ. ಎದಕ್ಕ? ಯಾರಿಗೆ ಹೇಳಾರ ಬರ್ಬೇಕು ಅಂದ್ರೆ ಮಂತ್ರ ಹೇಳ್ತೇವೆ ನಾವು. ಸ್ವಲ್ಪ ನೋಡಿ ಮುಂದಕ್ಕೆ ಮಾಡಿಂದಾಟ ನಾಳೆ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರೆ ನಿನಗೆ 2 ಹುಡುಗರು ಗಂಟ ಬಿದ್ದಾರ. ಅದರಾಗ ಒಬ್ಬ ರೋಗಿ ಅದಾನ, ಇನ್ನೊಬ್ಬ ಭೋಗಿ ಅದಾನ. ಅದ್ರ ಒಳಗೆ ನಿನ್ನ ಮನಸ್ಸು ಯಾರ ಮ್ಯಾಗೈತಿ? ಹೌದ್ರಿ ಸ್ವಾಮಿಗಳ, ನೀವ್ ಹೇಳಂಗ ಇಬ್ರು ಹುಡುಗರು ಗಂಟು ಬಿದ್ದಾರ್ರಿ. ಅದಾದ್ರ ಯಾರು ಹೋಗಿ ಯಾರು ಹೋಗಿ ಏನಂತ ಹೇಳ್ರಿ ಸ್ವಲ್ಪ. ಹಂಗೆ ಗೊತ್ತಾಗತ್, ಬರೀ ತಲೆಯಾಗ ಪಾನಿಪೂರ್ಣ ತುಂಬ. ಹೋಗ್ರಿ ಬಿಡ್ರಿ ಸ್ವಾಮ್ಯಾರ. ಅವ ರೋಗಿ ಇವ ಭೋಗಿ. ನನ್ ಎಂತ ಹಣೆ ಬರ್ರಿ ಅಂತಿನ್ನ ಯಾರು ಮದುವೆ ಆಗ್ಬೇಕ್ರಿ ಇದ್ರೊಳಗ? ನಾನು ನೋಡಿದ್ರ ರವಿನ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಐತ್ರಿ ಸ್ವಾಮ್ಯಾರ. ಅವ ರೋಗಿ ಇವ ಭೋಗಿ. ಸ್ವಾಮಿಗಳ ರವಿ ಆಗ್ಲಲ್ಲ ನಾನು ರವಿನ ಪ್ರೀತಿ ಮಾಡಕ್ ಅವ ರೋಗಿ ಇವ ಭೋಗಿ. ಅದ್ರ ಒಳಗೆ ನಿನ್ನ ಮನಸ್ಸು ಯಾರ ಮ್ಯಾಗೈತಿ? ಅವ ಅದನಲ್ರಿ ರವಿ. ರವಿ ಮ್ಯಾಗ ಭಾಳ ಅಂದ್ರೆ ಭಾಳ ಮನಸ್ಸೈತ್ರಿ ನನಗ. ಅವನ ಪ್ರೀತಿ ಮಾಡಿದ್ರ ಅವಾಗ ಹುಚ್ಚು ನರಿ ರೋಗ ಐತಿ. ರಾತ್ರಿ ದೀಪ ಹತ್ತಿದ್ರ ಸಾಕ ನರಿಗತ್ತಲೆ ಒದರ್ಕೋತ ಮಗ್ಲಿದ್ದವ್ರನ್ನ ಕಚ್ ಅಂತ ಕಚ್ಚಿ ಬಿಡ್ತಾನ. ಮುಂದೆ 3 ತಿಂಗಳದಾಗ ಕಡಿಸಿಕೊಂಡವ್ರಿಗೂ ಅದ ಹುಚ್ಚಿಡ್ತೈತಿ ನೋಡ. ರೀ ಸ್ವಾಮಿಗಳ ಮತ್ ನಾ ಈಗ ಹೆಂಗ್ ಮಾಡ್ಬೇಕ್ರಿ? ಹೆಂಗ ಮಾಡಾಕೇನ? ಆ ರವಿ ಬಿಟ್ಟ ರಾಮನ ಕೈ ಹಿಡಿದು ಜೀವನ ಮಾಡ, ನಿನಗೆಲ್ಲ ಒಳ್ಳೇದಾಕೈತಿ. ಸ್ವಾಮಿಗಳ ಆ ರಾಮನ ಪ್ರೀತಿ ಮಾಡಕ್ ಹೋದ್ರ ಅವ ಬಡ್ಯಾಕ ಬರ್ತಾನ್ರಿ ಬರೀ ನನಗ. ನಿನ್ನ ಬಡಿಯಾಕ ಬಂದ್ರ ತೋರಿಸಿ ಬಿಡಲ್ಲ. ಏನದ? ಕೊಡ್ತೀನಿ ತಡಿ ನಂದೊಂದು. ದೊಡ್ಡದೈತನ ಸಣ್ಣದೈತಿ? ಒಂದು 5-6 ಇಲ್ಲಿ ಐತ್ ನೋಡ. ಈ ಬೇರ್ ತೋರಿಸ್ಬಿಡ. ಆ ರವಿ ಹಿಂದಕ್ಕೆ ಹೊಕ್ಕಾನ, ಇದ್ರ ಕೂಡ ಆ ರಾಮ ಮುಂದಕ್ಕೆ ಬರ್ತಾನ. ರೀ ಸ್ವಾಮಿಗಳ ಎಂತ ಹಣೆ ಬರ್ರಿ ಅಂತೀನಿ ಅಂದ್ರ ತಗೊಂಬರ್ರಿ ಬೇರೆ ಇಲ್ಲಿ. ಗಚ್ಚಿಗೆ ಹುಡ್ಕೋ, ಜಾರ್ಯಾಡ್ತತಿ. ಸ್ವಾಮ್ಯಾರ ನಾನು ಹೋಗಿ ಬರ್ತೀನಿ ರೀ ಅಪ್ಪ. ನಾನು ಹಣೆ ಬರ್ ಸುದ್ದಿ ಇಲ್ಲ, ನಾನು ಹೋಗಿ ಬರ್ತೀನಿ. ಹೋಯ್ ಬಾ ಹೋಯ್. ಬತ್ತಲ್ಲಪ್ಪ ಹಗಲುಗಳಾರ ದಂಡ. ಬರ್ಲಿ ಬರ್ಲಿ. ಗಾಳಿ ಬಿಟ್ಟಾಗ ಸೀತಾಪತಿ ಕೈಲಿದ್ದ ತೂರಿ ಬಿಡ್ತೇನೆ. ನಮಸ್ಕಾರ ಮಾಡ್ತೀವಿ ಜಗಜ್ಯೋತ್ ಬಸವೇಶ್ವರ್ಗೆ. ತಥಾಸ್ತು ಭಕ್ತರೇ ತಥಾಸ್ತು. ಹುಚ್ಚರ ಕಾಲದಾಗ ಎಚ್ಚರದಿಂದ ಬಾಳೆ ಮಾಡಿದವನೇ ಬೌದ್ಧರ ಗಂಡ ಅಂತಾರ. ಕೈ ಕೊಟ್ಟಿಂದ ಕೆಲಸ ಮಾಡಬೇಕು, ನಾಲಿಗೆ ಕೊಟ್ಟಿಂದ ಆಡಿ ಪಡಿಬೇಕು, ಕಣ್ಣು ಕೊಟ್ಟಿಂದ ನೋಡಿ ಪಡಿಬೇಕು, ಇನ್ನ ತಲೆ ಕೊಟ್ಟಿಂದ ಬುದ್ಧಿ ಓಡಿಸಿ ಗುದ್ದಿ ಪಡ್ಕೋಬೇಕ. ಅಜ್ಜಾರ ಇದೇನು ಒಗಟೇನ್ರಿ? ನನಗಂತೂ ತಿಳಿಯವಲ್ದು. ಲೇ 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 ಸ್ವಾಣ, ನಾ 3 ದ್ಯಾಮೋನ್ ಕ್ವಾನ. ನನ್ನಂತವಂಗ ತಿಳಿಯೋದಲೇ ಜನ. ಇದ್ರಾಗ ಏನೈತೆ ಅನೇಕ ಜನರ ಗುಟ್ಟಿನ ಪ್ರಾಣ. ಹಿಂಗಾದ್ರೆ ಸೀತಾಪತಿ ಅವರೇ ಅದನ್ನಿಟ ಬಿಡಿಸಿ ಕೇಳ್ರಿ. ಹೌದು ಅಪ್ಪರ, ನಮ್ದ ತ್ರಾಸ ನೀವು ಕೇಳಿ. ನಿಮ್ದು ಅಟ್ ಕೋರ್ಸ್ ನಮಗೆ ತಿಳಿಸಿ ಹೇರಲ್ಲ. ನಮಗೆಲ್ಲ ಅರ್ಥವಾಗಿದೆ ಭಕ್ತ ನಿಮ್ಮ ನಿಸ್ವಾರ್ಥದ ಮಾತು. ಈ ಮಾನವನ ಬಗ್ಗೆ ನಮಗೇಕೋ ಕಳಕಳಿ ಅನಿಸ್ತಿದೆ. ಇವನ ಬಾಹುಬಲ, ಇವನ ತೇಜಸ್ಸು, ಮುಂದೆ ಇವನು ಗುರಿ ಇಟ್ಟಿರುವ ಹುಮ್ಮಸ್ಸು ಎಲ್ಲವೂ ವರ್ಚಸ್ಸು. ಯಾಕೋ ಪೈಲ್ವಾನ್ಸ್ ನಿನ್ನ ತಲೆ ಓಡಿಸ್. ಹೌದು ಗುರುಗಳೇ, ನಾನು ಈ ನಾಡಿನ ಶ್ರೀಮಂತನಾಗಬೇಕಿದೆ. ಎಲ್ಲವೂ ನಿನ್ನ ಪೌರುಷದಿಂದಲೇ ನಡೀತಿದೆ, ಅದನ್ನು ಉಪಯೋಗಿಸು. ಹಿಂದೆ ನಿನ್ನ ಪೌರುಷ ಹೇಗಿತ್ತು? ಹಿಂದಿನದೇಕೆ ಅಜ್ಜವರೇ, ಅದು ಈಗಲೂ ಇದೆ. ನನ್ನ ವೀರನಗೌಡರು ಈ ನಾಡಿನ ಒಡೆಯರಾಗಬೇಕಾದರೆ ಏನೆಲ್ಲ ಮಾಡಿದ್ದೇನೆ ಗೊತ್ತಾ? 101 ಕೊಲೆಗಳನ್ನು ಮಾಡಿದ್ದೇನೆ. 10 ಸ್ತ್ರೀಯರನ್ನು ನಮ್ಮ ಗೌಡರ ಪಾದಕ್ಕೆ ತಂದು ಹಾಕಿದ್ದೇನೆ. 18 ಬಡ ಜನರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದೇನೆ.
ಆ ಮನೋಹರನಿಂದ ಶಶಿಧರನ ಕುಟುಂಬವನ್ನು ನಿರ್ವಂಶ ಮಾಡಲು ತಯಾರಿಸಿದ್ದೇನೆ. ಅಷ್ಟೇ ಏಕೆ, ಆ ಗೌಡನಿಂದ ಆ ಧರ್ಮರಾಜನ ಹೆಂಡತಿ ಮಂಗಳನನ್ನು ಕೊಲೆ ಮಾಡಿಸಿದ್ದೇನೆ. ಆತನ ಗಂಡನೇ ಕೊಲೆ ಮಾಡಿದ್ದಾನಂತ ಹೇಳಿ ಆತನ ಗಂಡನನ್ನು ಜೈಲಿಗೆ ಕೂಡ ಕಳಿಸಿದ್ದೇವೆ. ಈ ದಿನವೇ ಲಕ್ಷ್ಮಿಯನ್ನು ಗೌಡರ ಮನೆಗೆ ಎತ್ತಿ ತರಲು ಹೊರಟಿದ್ದೇನೆ. ಭೂಮಿಗಾಗಿ ಎಂದು ನಾನು ಬೀರನನ್ನು ಕೊಲೆ ಮಾಡಿಬಿಡ್ತೇನೆ. ಆಯ್ತಾಯ್ತು, ಇವನ್ನೆಲ್ಲ ಗೌಡ್ರಿಗೆ ಮಾಡಿದೆ ನಿಜ. ಆದರೆ ನಿನಗಾಗಿ ಅನ್ನೋದು ಏನು ಮಾಡಿಲ್ಲಲ್ಲೋ ಹುಚ್ಚ. ನಿನಗಾಗಿ ಹಣ ಬೇಡವೇ, ಆಸ್ತಿ ಬೇಡವೇ, ಸಂಸಾರಕ್ಕೆ ಒಂದು ಹೆಣ್ಣು ಬೇಡವೇ? ಯಾಕೆ ನಿಂತಿಲಿ ಗಪ್ಪನ? ಬೇಕಂತ ಪಟ್ ಪಟ್ ನಾಟ್ ಬಾಯ್ ಬಿಟ್ಟು ಹೇಳ. ಹೌದ್ರಿ ಅಪ್ಪ, ಹೆಂಗಾದ್ರ ಮಾಡಿ ಆ ಗೌಡರ ಸಂಪತ್ತನ್ನು ನಾನು ಪಡಿಲೇಬೇಕು. ಹಾ ಜನ ಹಿಂಗ ಬಾರಪ್ಪ, ನಿನಗಂದ್ರ ಎಲ್ಲ ದೊರಕ್ತೈತೆ. ಅದಕ್ಕೆ ನಾನು ಯಾವ ರೀತಿ ಪಡೆಯಲಿ? ಇಲ್ಲ ಹಣಾಭರಣಗಳು ಕಳುವು ಮಾಡಲಿ, ಇಲ್ಲ ಅವನನ್ನು ಕೊಲೆ ಮಾಡಲಿ, ಏನು ಮಾಡಲಿ? ಏನು ಮಾಡಬೇಡಿ, ಇದನ್ನ ತಗೋ. ಇದು ಬಾಂಗ್ಲಾದ ಬೇರಂತ. ಇದನ್ನ ತೋರಿಸಿದ್ರೆ ಸಾಕ, ಅವನು ನಿಮ್ಮ ಗೌಡನ ತಲೆ ತಿರುಗತೈತಿ. ತಿರುಗಿಸಿ ಒಗಿ ಮುಂದ ಅವನ ಸಂಪತ್ತ ನೆಗಿ. ಆಮೇಲೆ ನನ್ನ ಹಿಂದಿಂದ ಹೊಡ್ಕೋತ ಬಂದ ಲೊಟ್ಟು ಬಾಯಾಂಗ ಜಿಗಿಪ. ಹಾ, ಕಿಸಿದನ ಕೈಯ ತೆಗಿ. ಮೊದಲು ನನಗ ರೊಕ್ಕ ಒಗಿ. ಈ ಬೇರ್ಲಿದ್ದ ಅವನ ಸಂಪತ್ತ ನೆಗಿ. ಧನ್ಯನಾದ ಗುರುಗಳೇ, ತೆಗೆದುಕೊಳ್ಳಿ ಈ ನಿಮ್ಮ ರೊಕ್ಕ. ಮಾಂತ್ರಿಕ ಆತಲೇ ನಿನ್ನ ಕೆಲಸನ ಪಕ್ಕ. ಏ ಸೀತಾಪತಿ, ಯಾರ ಮುಂದೆ ಹೇಳಬೇಡ. ಅಪ್ಪಾರ ಬರ್ತೀವ್ರಿ. ಹಾ, ಮತ್ತ ಭೇಟಿ ಕೊಡೋಣ.